ಇನ್ನು ಬೊಮ್ಮಾಯಿ ಸರ್ಕಾರದ ವಿರುದ್ಧ ಗುತ್ತಿಗೆದಾರ ಅಂಬಿಕಾಪತಿ ಮಾಡಿದ 40% ಆರೋಪ ಆಧಾರರಹಿತ ಎಂಬ ತೀರ್ಮಾನಕ್ಕೆ ಲೋಕಾಯುಕ್ತ ಪೊಲೀಸರು ಬಂದಿದ್ದಾರೆ ಎನ್ನಲಾಗಿದೆ. ಅಂಬಿಕಾಪತಿ ಆರೋಪವನ್ನೇ ಆಧಾರವಾಗಿಟ್ಟುಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದ ಕಾಂಗ್ರೆಸ್ ಇದೀಗ ಅವರ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಅಂಬಿಕಾಪತಿ ಗುತ್ತಿಗೆದಾರನೇ ಅಲ್ಲ, ಬಿಜೆಪಿ ಆಡಳಿತದಲ್ಲಿದ್ದಾಗ 40% ಕಮಿಷನ್ ಎಂಬ ಸುಳ್ಳು ಅಪಪ್ರಚಾರ ಮಾಡಿದ್ರು. ದುರ್ಮಾರ್ಗದ ಮೂಲಕ ಕಾಂಗ್ರೆಸ್ ಅಧಿಕಾರ ಕಬಳಿಸಿದೆ. ಇದಕ್ಕೆ ಲೋಕಾಯುಕ್ತ ವರದಿ ಸಾಕ್ಷಿ ಅಂತೆಲ್ಲ ಕಿಡಿಕಾರಿದೆ. ಕಾಂಗ್ರೆಸ್ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದೆ. ಈ ನಡುವೆ ಕೋವಿಡ್ ಕೂಡ ಅಕ್ರಮ ಕೂಡ ಸುಳ್ಳು ಅಂತ ಬರುತ್ತೆ, ವರದಿ ನಿಮಗೆ ಮುಖಭಂಗ ಆಗುತ್ತೆ ನೋಡ್ತೀರಿ ಅಂತ ಬಿಜೆಪಿ ಹೇಳಿದೆ. ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ನವರು ಮಾಡಿದ್ರು. ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕೆ 40% ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಟೂಲ್ ಕಿಟ್ ನ ಭಾಗ ಆಗಿತ್ತು. ಸಿದ್ದರಾಮಯ್ಯನವರ ಆದಿಯಾಗಿ ಇಡೀ ಕಾಂಗ್ರೆಸ್ನವರಿಗೆ ಹೇಳ್ತೇನೆ, ನೀವು ರಾಜ್ಯದ ಜನರ ಕ್ಷಮೆಯನ್ನ ಕೇಳಬೇಕು. ಇವತ್ತು ಇನ್ನು ಬೇರೆ ಬೇರೆ 40% ಸರ್ಕಾರ, 40% ಸರ್ಕಾರ, ಈಗ ಉತ್ತರ ಕೊಡಿ, ಅದಕ್ಕೆ ಕ್ಷಮೆ ಕೇಳಬೇಕಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಈಗ ರಾಜ್ಯದಲ್ಲಿ ಸುಳ್ಳುಗಳನ್ನು ಹೇಳಿ ಸರ್ಕಾರ ಮಾಡಿದ್ರಿ. ಈಗ ಅಲ್ಲ ಸರ್, ಈಗ ಒಂದು ವೇಳೆ ಲೋಕಾಯುಕ್ತರ ವರದಿನೇ ಇದೇ ಅಂತಿಮ ಅನ್ನೋದೇ ಆದ್ರೆ ಈ ನಿರ್ಧಾರಕ್ಕೆ ಬಂದಿದ್ರೆ ಅಫ್ಕೋರ್ಸ್ ಕಾಂಗ್ರೆಸ್ನವರು ರಾಜ್ಯದ ಜನ ಕ್ಷಮೆ ಕೇಳಲೇಬೇಕು. ಯಾಕಂದ್ರೆ ಎಲೆಕ್ಷನ್ ಅಲ್ಲಿ ಮೇಜರ್ ವರ್ಕೌಟ್ ಆಗಿದ್ದೆ ಇದಲ್ವಾ ಸರ್? ನೋಡೋಣ. ಈಗ ಫಸ್ಟ್ ದಿಸ್ ಲುಕ್ಸ್ ಲೈಕ್ ಲೀಕ್ಡ್ ರಿಪೋರ್ಟ್ ಇದ್ದಂಗಿದೆ. ಹೌದು ಸರ್, ನನ್ನ ಪ್ರಕಾರದಲ್ಲಿ ನನಗೆ ಗೊತ್ತಿಲ್ಲ ಈ ಫುಲ್ ರಿಪೋರ್ಟ್ ಏನಿದೆ ಅಂತ. ಓಕೆ, ಯಾಕಂದ್ರೆ ಈ ಪ್ರಕರಣದಲ್ಲಿ ಲೋಕಾಯುಕ್ತದಲ್ಲಿ ಅದು ಸ್ಪೆಸಿಫಿಕ್ ಕೇಸ್ ಇದೆ. ಅದು ಯಾರೋ ಒಬ್ಬ ಅಂಬಿಕಾಪತಿ ಅನ್ನೋರು, ಇನ್ನೊಂದು ಯಾರೋ ಕೆಂಪಣ್ಣ ಅನ್ನೋರು, ಯಾರೋ ಡ್ಯಾಶು ಎರಡು ಡೆತ್ ಆಗೋಗಿದೆ. ಅದು ಇಬ್ರು ಇಲ್ಲ. ಹಾ, ಎರಡೂ ಇಲ್ಲ ಅದೀಗ. ಸೊ ಹಾಗಾಗಿ ಈ ತನಿಖೆಯ ಫುಲ್ ವರದಿಯನ್ನ ಮತ್ತು ಆ ಫೈನಲ್ ಅಸಂಪ್ಷನ್ಗೆ ಅವ್ರು ಏನು ಬಂದಿದ್ದಾರೆ ಅಂತ ಇದೀವಿ ನಾವು, ಅದನ್ನ ವಿ ನೀಡ್ ಟು ಸಿ ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ದೇ ಹ್ಯಾವ್ ಅರೈವ್ಡ್ ಎಟ್ ಇಟ್ ಅಂತ. ಓಕೆ, ಸೊ ಲೆಟ್ಸ್ ಅಕ್ಸೆಪ್ಟ್ ಇಟ್ ಆಸ್ ಅದಿಲ್ಲ ಅಂತಾನೆ ಅನ್ಕೊಳ್ಳೋಣ. ಅವರೇನು ಇಲ್ಲ ಅನ್ನೋದು 40%ನ ಪೋಸ್ಟರ್ನ ಮಾನ್ಯ ಮುಖ್ಯಮಂತ್ರಿ ಇವತ್ತಿನ ಮತ್ತು ಉಪಮುಖ್ಯಮಂತ್ರಿ ಇವತ್ತಿನ ಅಂಟಿಸಿದಾಗಲೇ ನಾ ಈ ಪ್ರಶ್ನೆ ಕೇಳಿದ್ದೆ. ಅನ್ಲೆಸ್ ಯು ಹ್ಯಾವ್ ಎ ಪೀಸ್ ಆಫ್ ಡಾಕ್ಯುಮೆಂಟ್, ಹೌ ಕ್ಯಾನ್ ಯು ಗೋ ಅಂಡ್ ಪೇಸ್ಟ್ ಸಮಥಿಂಗ್ ಅಂತ ಕೇಳಿದ್ದೆ. ಹೆಂಗ್ ಅಂಟಿಸ್ತೀರಿ ನೀವು ಹೋಗಿ? ಅಲ್ಲ, ಕೆಂಪಣ್ಣ ಹೇಳಿರೋದ್ರ ಮೇಲೆ ನಾವು ಮಾಡಿರೋದು ಅಂತ ಅಂದಿದ್ದಾರೆ ಇವರು. ನನ್ನ ಹತ್ರ ಇದೆ ಅದಕ್ಕೆ ದಾಖಲೆ. ಕೆಂಪಣ್ಣ ಹೇಳಿದ ಆಧಾರದ ಮೇಲೆ ನಾನು ಪೋಸ್ಟ್ ಅಂಟಿಸ್ತೀನಿ ಅಂತಂದ್ರೆ ಹೇಗೆ ಅನ್ನೋದಕ್ಕೆ ಆವಾಗ ಉತ್ತರ ಕೊಡಬೇಕು. ಖಂಡಿತ ಕೊಡಲೇಬೇಕು. ಇಲ್ದಿದ್ರೆ ರಾಜ್ಯದ ಜನ ಅದಕ್ಕೆ ಬೇಕಾದ ತೀರ್ಮಾನ ಅವ್ರು ಮಾಡ್ಕೋಬೋದಾಗ. ಕರೆಕ್ಟ್. ನಾಳೆ ದಿನ ಇವ್ರು ಏನೇ ಆರೋಪ ಮಾಡಿದ್ರು ನಾವು ಅದನ್ನ ಅನುಮಾನದಲ್ಲೇ ನೋಡೋ ಹಂಗಾಗತ್ತಲ್ಲ ಸರ್. ಈಗ ಕೋವಿಡ್ ಹಗರಣ ಆದ್ರು, ಇನ್ನೇನೇನೋ ಅಂತಂದ್ರು, ಎಲ್ಲನೂ ಅನುಮಾನನೇ ಬರುತ್ತೆ. ರಾಜ್ಯದ ಜನ ನಮ್ಮ ಸರ್ಕಾರಗಳ ಬಗ್ಗೆ ವಿಪರೀತವಾದ ನಂಬಿಕೆ ಇಟ್ಟುಕೊಂಡು ಎಲ್ಲ ಸರ್ಕಾರಗಳಿಗೆ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ 40% ವರ್ಕೌಟ್ ಆಗ್ಲಿಲ್ವ ಸರ್ ಎಲೆಕ್ಷನ್ ಟೈಮ್ನಲ್ಲಿ ಕಾಂಗ್ರೆಸ್ನವರಿಗೆ? ಬಿಜೆಪಿಯವರನ್ನು ಕತೆ ಕಾಯ್ತಿದ್ರಂತ ಅವಾಗ ಅದನ್ನು ಕೌಂಟರ್ ಮಾಡಿದೆ. ಯಾರು ನಿಮ್ಮನ್ನು ಮಾಡಬೇಡಿ ಎಂದಿದ್ದು? ಯಾರು ನಿಮ್ಗೆ ಹೇಳಿದ್ದು? ಅವತ್ತಿನ ಮುಖ್ಯಮಂತ್ರಿಗೆ ಗಿಣಿಗಾದ್ರೂ ಇನ್ನು 3 ಸರಿ ಹೇಳ್ಕೊಟ್ಬಿಟ್ಟಿದ್ರೆ ಹೇಳಿದ್ದನ್ನು ಹೇಳ್ಬಿಡೋದು. ದ ಚೀಫ್ ಮಿನಿಸ್ಟರ್ ಪ್ಲಾಸ್ಟರ್ಡ್ ಹಿಸ್ ಮೌತ್. ಎಸ್ ಸರ್. ಮೈಗೆ ಎಣ್ಣೆ ಹಾಕೊಂಡು ತಿರ್ಗಾಡ್ಬಿಟ್ರು ಆ ಟೈಮಲ್ಲಿ. ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ದಟ್ ಡೇ. ಹಿ ಡಿಡ್ ನಾಟ್ ಈವನ್ ಫೀಲ್ ಅಶೇಮ್ಡ್. ತನ್ನ ಫೋಟೋ ನಮ್ಮ ಫುಟ್ಪಾತ್ ಮೇಲೆ, ಕಾಂಪೌಂಡ್ ಮೇಲೆ ಅಂಟಿಸಿದಾಗ ಒಂದು ಸಂಘಟನೆ ಆನ್ಸರ್, ಹಿ ಹ್ಯಾಸ್ ಟು ಆನ್ಸರ್ ದಟ್. ನಾನಲ್ಲ ಆ ಕ್ವಶನ್ ಆನ್ಸರ್ ಮಾಡಬೇಕಾಗಿರೋದು.